ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನೀಸ್ ಕಿಚನ್. ಇವತ್ತು ನಾನು ನಿಮಗೆ ಆಲೂ ಬೋಂಡ ಅಥವಾ ಬಟಾಟೆ ಬೋಂಡ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಈ ಥರ ಸುಲಭವಾಗಿ ಮನೆಯಲ್ಲಿ ಸಂಜೆ ಟೈಮಲ್ಲೆಲ್ಲ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 4 ಬಟಾಟೆ ತಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ತಗೊಳ್ಬೋದು. ನಾನಿಲ್ಲಿ 4 ಬಟಾಟೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟು ಉಪ್ಪು ಹಾಕಬೇಕು ಅಂತಿಲ್ಲ, ಅದನ್ನು ಬೇಯಿಸಬೇಕು. ನಾನಿಲ್ಲಿ 4ರಿಂದ 5 ವಿಷಲ್ ತನಕ ಇಟ್ಟಿದ್ದೇನೆ. ನಿಮಗೆ ಬೇಕಿದ್ರೆ ಮೊದಲು ಸಿಪ್ಪೆ ತೆಗೆದು ಆ ನಂತರ ಕೂಡ ಬೇಯಿಸ್ಬೋದು. ನೋಡಿ, ಈ ಥರ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಬೇಕು, ಒಂದು ಕಾಯಿ ಮೆಣಸು, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಶುಂಠಿ, ಹಾಗೆ 3/4 ಚಮಚದಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಬೇಕು. ನಾನಿಲ್ಲಿ ಅರ್ಧ ಚಮಚದಷ್ಟು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಹಿಂಗು, ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ. ಇಷ್ಟನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಮೆಲ್ಲ, ಯಾಕಂದರೆ ನಾವು ಬಿಸಿ ಎಣ್ಣೆ ಹಾಕಿರೋದಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ಫುಲ್. ನೋಡಿ, ಈಗ ಮಿಕ್ಸ್ ಆಗಿದೆ. ಆಮೇಲೆ ನಮಗೆ ಬೋಂಡಾ ಶೇಪ್ನಲ್ಲಿ, ರೌಂಡ್ ಶೇಪ್ನಲ್ಲಿ ಈ ಥರ ಮಾಡಬೇಕು. ಯಾವ ಸೈಜ್ ಬೇಕು ಆ ಥರ. ನಿಂಬೆ ಹಣ್ಣಿನ ಸೈಜ್ ಎಷ್ಟು ಬರುತ್ತೆ ಆ ರೌಂಡ್ ಶೇಪ್ನಲ್ಲಿ ಮಾಡಬೇಕು. ನೋಡಿ, ಈಗ ಆಗಿದೆ. ಇನ್ನು ಹಿಟ್ಟು ರೆಡಿ ಮಾಡೋಣ. ಇದಕ್ಕೆ ನಾನು 3/4 ಕಪ್ನಷ್ಟು ನಾನು ಕಡಲೆ ಹುಡಿ ತಗೊಂಡಿದ್ದೇನೆ. ಹಾಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಇಂಗು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಸಕ್ಕರೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಮತ್ತು ಸ್ವಲ್ಪ ಜೀರಿಗೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದಕ್ಕೆ ನೀರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ತೆಳು ಕೂಡ ಆಗಬಾರ್ದು, ದಪ್ಪ ಕೂಡ ಆಗಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಅದಾದಮೇಲೆ ನಾವು 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಹಾಕಬೇಕು. ಆಗ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ, ಈ ಥರ ಅದಕ್ಕೆ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ನಾವು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ನಿಮಗೆ ಎಣ್ಣೆ ಬೇಕಿದ್ದರೆ ಜಾಸ್ತಿ ಕೂಡ ತೆಗಿಬೋದು. ನಾನು ಇಷ್ಟೇ ಎಣ್ಣೆ ಹಾಕಿದ್ದೇನೆ. ಈ ಥರ ಬಂದರೆ ನಮಗೆ ಸೈಡಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತೆ. ನೀವು ಜಾಸ್ತಿ ಎಣ್ಣೆ ಹಾಕಿದರೆ ತುಂಬ ರೌಂಡ್ ಶೇಪಲ್ಲಿ ಕೂಡ ಬರುತ್ತೆ. ನೋಡಿ, ಒಂದು ಸೈಡ್ ಫ್ರೈ ಆದಮೇಲೆ ಈ ಥರ ಅದನ್ನು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಬೇಕು. ನೋಡಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು. ನೋಡಿ, ಈಗ ಆಗಿದೆ. ಸಂಜೆ ಟೈಮಲ್ಲೆಲ್ಲ ಈ ಥರ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ನೋಡಿರೋದಾದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.